ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದ್ರೊಳಗೆ ಏನದ ನಾನು ಹಸಿಮೆಣಸಿನ್ಕಾಯಿ ಹಾಕಿ ಹಚ್ಚಿದ್ದೆ ಹಳದಿ ಅವಲಕ್ಕಿನ ತೋರಿಸ್ಲಿಕತ್ತೀನಿ. ಅಂದರೆ ಇದಕ್ಕೆ ನಾನು ಖಾರ ಪುಡಿ ಹಾಕಿಲ್ಲ, ಹಸಿಮೆಣಸಿನ್ಕಾಯಿ ಹಾಕಿ ಈ ಅವಲಕ್ಕಿ ಹಚ್ಚೀನಿ. ಭಾಳ ಟೇಸ್ಟ್ ಇರ್ತಾವ. ಮತ್ತು ತಿನ್ಲಿಕ್ಕೆ ಏನದ ಚಹಾ ಜೊತೆಗಾತು ಸಾಯಂಕಾಲ ಯಾರ ಮನೆಗೆ ಗೆಸ್ಟ್ ಬಂದಾಗ ಹಿಂಗೆ ಹಚ್ಚಿಟ್ಕೊಂಡ್ರೆ ಏನದ ದಿಢೀರಂತ ಹಾಕಿ ಕೊಡ್ಬೋದು. ಅಷ್ಟು ಟೇಸ್ಟ್ ಆಗ್ತಾವೆ ಇವು. ಇದಕ್ಕೆ ಏನೇನು ಸಾಮಾನು ಹಾಕಿದೆ, ಹೆಂಗೆ ಮಾಡಿದೆ ಎಂಬುದನ್ನು ಈಗ ನೋಡ್ಕೊಂಬರೋಣ. ಇದು ನೋಡ್ರಿ, ಇಲ್ಲಿ ನಾನು 4 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಇವನ್ನ ಸ್ವಚ್ಛ ತೊಳ್ಕೊಂಡ್ಮೇಲೆ ಇದ್ರ ತುಂಬ ತೊಗೊಂಡು ಇವನ್ನ ಕಟ್ ಮಾಡ್ಕೊಂಬರೋಣ. ಇದು 4 ಹಸಿಮೆಣಸಿನ್ಕಾಯಿನ ನಾನು ಕತ್ತರಲ್ಲೇ ಕಟ್ ಮಾಡ್ಕೊಂಡಿನಿ. ಈಗ ಇದನ್ನೇನದು ಒಂದು ಅರ್ಧ ತಾಸು ಅಥವಾ 1 ತಾಸು ಏನದ ಬಿಸಿಲೊಳಗೆ ಇಟ್ಕೊಂಬರೋಣ ಅಂತ. ಇವೇನೋ ಹಸಿಮೆಣಸಿನ್ಕಾಯಿ 1 ತಾಸು ನಾನು ಬಿಸಿಲೊಳಗಿಟ್ಟು ತೊಗೊಂಬಂದಿನಿ. ಹಿಂಗಾಗಿ ನೋಡ್ರಿ, ಸ್ವಲ್ಪ ಒಣಗಿದಂಗೆ ಆಯ್ತು ಅಂದ್ರೆ ಎಣ್ಣೆ ಒಳಗೆ ಜಲ್ದಿ ಕ್ರಿಸ್ಪಿ ಆಗ್ತಾವೆ. ಮತ್ತು ಏನದ ಅವಲಕ್ಕಿ ಮೆತ್ತಗಾಗಂಗಿಲ್ಲ ಹಿಂಗೆ ಒಣಗಿಸಿ ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿನ. ಗ್ಯಾಸ್ ಹೊತ್ತಿಸಿ ಬಾಳನೆ ಇಟ್ಟಿನಿ. ಈಗ ಇದಕ್ಕೇನದ ಎಣ್ಣೆ ಹಾಕೋಣ. ನಾ ಇಲ್ಲೇ ಒಂದು ಅರ್ಧ kg ಅಷ್ಟು ಅವಲಕ್ಕಿ ಹಚ್ಚಲಿಕತ್ತೀನಿ. ಅಷ್ಟಕ್ಕೆ ಬೇಕಾದಷ್ಟು ಎಣ್ಣೆ ಹಾಕೊಳಕತ್ತೀನಿ. ಇಲ್ಲೇ ಸಾಸಿವೆ ಹಾಕೋಣ. ಜೀರಿಗೆ ಹಾಕೊಳ್ತೀನಿ. ಇದು ಹಿಂಗೆ ಹಾಕೋಣ. ಇದು ನೋಡ್ರಿ, ಒಂದು ಸಣ್ಣ ಬಟ್ಲೆ ಶೇಂಗಾ ತೊಗೊಂಡಿನಿ. ಈ ಶೇಂಗಾ ಏನಾರ ಹಾಕೊಂಡು ಕೈ ಆಡ್ಸ್ಕೊಂಡಿದ್ದೀನಿ. 1 ಚಮಚ ಏನಾರ ಅರಿಶಿನ ಪುಡಿ ಹಾಕೊಳ್ತೀನಿ. ಈಗಲೇ ಇವನ್ ಮೆಣಸಿನ್ಕಾಯಿ ಹಾಕೊಳ್ತೀನಿ. ನಾನು ಬಿಸಿಲಾಗಿ ಏನು ಒಣಗಿಸ್ಕೊಂಡಿದ್ನಲ್ಲ ಅವು ಮೆಣಸಿನ್ಕಾಯಿ ಹಾಕೊಳ್ತೀನಿ. ಇನ್ನೊಮ್ಮೆ ಏನಾರ ಕೈ ಆಡ್ಸ್ಕೊಳ್ಳೋಣ. ಈಗಲೇ ಒಂದು 3-4 ಕಡ್ಡಿ ಅಷ್ಟು ಕರಿಬೇವು ಹಾಕಿರ್ತೀನಿ. 2 ಚಮಚದಷ್ಟು ಎಳ್ಳು ಹಾಕಿರ್ತೀನಿ, ಬಿಳಿ ಎಳ್ಳು. 1 ಚಮಚದಷ್ಟು ಹವೀಜ ಹಾಕಿರ್ತೀನಿ. ಇದೇನದ ಎಣ್ಣೆಗೆ ಸ್ವಲ್ಪ ಹುರ್ಕೊಂಡು ಎಳ್ಳು ಮತ್ತು ಹವೀಜನ. ಒಂದು ಸಣ್ಣ ಬಟ್ಲ ಪುಟಾಣಿ ಹಾಕಿರ್ತೀನಿ. ಇದು ನೋಡ್ರಿ, 1 ಗಿಟ್ಗ ಅಂದ್ರೆ ಸಣ್ಣ 2 ಬಟ್ಲನ ಒಣ ಕೊಬ್ಬರಿನ ಹೆರೆದಿಟ್ಕೊಂಡಿನಿ. ಅದನ್ನೇನದ ಇದಕ್ಕೆ ಹಾಕಿರ್ತೀನಿ. ನಾ ಹೆಚ್ಚಿಟ್ಕೊಂಡಿಲ್ಲ, ಹೆರೆದಿಟ್ಕೊಂಡಿನಿ. ಈಗ ಇದನ್ನೇನದ ಮಿಕ್ಸ್ ಮಾಡ್ಕೊಂಡೆಲ್ಲಾನು. ಒಣ ಕೊಬ್ಬರಿ ಜಾಸ್ತಿ ಇದ್ದಷ್ಟು ರುಚಿ ಆಗ್ತದೆ ಇದು ಅವಲಕ್ಕಿ. ಇಲ್ಲಿ 1 ಸ್ಪೂನ್ನಷ್ಟು ಅಜ್ವಾನ ಹಾಕ್ಲಿಕತ್ತೀನಿ ನಾನು. ಇವನ್ನ ಕೈಯೊಳಗೆ ತಿಕ್ಕಿ ಇಟ್ಕೊಂಡಿನಿ. ಇವನ್ನ ಹಾಕಿ ಎಲ್ಲಾನು ಇನ್ನೊಮ್ಮೆ ಮಿಕ್ಸ್ ಮಾಡೋಣ. ಇಲ್ಲೇನದ ಕೊಬ್ಬರಿ ಶೇಂಗಾ ಎಲ್ಲ ಕೆಂಪಾಗ್ಯಾವ. ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕತ್ತೀನಿ. ಇದು ಪೂರ್ಣ ತಣ್ಣಗಾಗೋವರೆಗೂ ಬಿಡಬೇಕಾಗ್ತದೆ. ಹಂಗೆ ಅವಲಕ್ಕಿ ಹಾಕಿಬಿಟ್ರೆ ಮೆತ್ತಗಾಗ್ತವೆ. ಅದಕ್ಕೆ ಇದನ್ನ ಪೂರ್ಣ ತಣ್ಣಗಾಗಲಿಕ್ಕೆ ಬಿಡೋಣ. ಈಗ ಒಗ್ಗರಣೆ ತಣ್ಣಗಾಗೋವರೆಗೂ ನಾವಿಲ್ಲೇನದ ಅವಲಕ್ಕಿ ಸ್ವಲ್ಪ ಜರಡಿ ಹಿಡ್ಕೊಳ್ಳೋಣ. ಇವು ನೋಡ್ರಿ, ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ. ಅಂದರೆ ಒಗ್ಗರಣೆ ಅವಲಕ್ಕಿ ಮಾಡ್ತೀವಲ್ಲ ಅವನ್ನ ತೊಗೊಂಡಿನಿ. ಇವು ಸ್ವಲ್ಪ ಜರಡಿ ಹಿಡ್ಕೊಂಡ್ರೆ ಪುಡಿ ಅಂತದಿದ್ರೆ ಹೋಗ್ತದೆ. ಇವು ನೋಡ್ರಿ, ಜರಡಿ ಹಿಡ್ಕೊಂಡು ನಾನು ಅಷ್ಟೇನ ಇದು ಇಲ್ಲ, ಪುಡಿಯೋದು ಏನಿಲ್ಲ, ಕ್ಲೀನಾಗಿ ಒಗದಿ. ಇದು ನೋಡ್ರಿ ಇಷ್ಟು ಪುಡಿ ಬಂದದಿಲ್ಲ. ಇದು ನೋಡ್ರಿ, ಒಗ್ಗರಣೆ ಏನದ ಪೂರ್ಣ ತಣ್ಣಗಾಗ್ಯದ. ಈಗೇನದ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. 1 ಚಮಚದಷ್ಟು ಸಕ್ಕರೆ ಹಾಕೊಳಕತ್ತೀನಿ. 1 ಚಮಚದಷ್ಟು ಮೆಂತ್ಯ ಹಿಟ್ಟು ಹಾಕೊಳಕತ್ತೀನಿ. ಇದನ್ನೇನದ ಒಂದು ಕೈ ಆಡ್ಸ್ಕೊಳ್ಳೋಣ. ಇಲ್ಲಾನು ಜರಡಿ ಹಿಡಿದು ಇಟ್ಕೊಂಡಿದ್ದೆಲ್ಲ ಈ ಅವಲಕ್ಕಿನ ಸ್ವಲ್ಪ ಸ್ವಲ್ಪ ಹಾಕ್ಕೋತ ಕೈ ಆಡ್ಸ್ಕೋತ ಹೋಗ್ಬೇಕು. ಇದಕ್ಕೆ ಇಷ್ಟಿಷ್ಟ ಒಮ್ಮೆಲೆ ಹಾಕಿರ ಕೈ ಆಡ್ಸ್ಲಿಕ್ಕೆ ಭಾಳ ಇದು ಅಜ್ಜ ಆಗ್ತದೆ. ಅದಕ್ಕೆ ಇಷ್ಟಿಷ್ಟ ಹಾಕಿ ಕೈ ಆಡ್ಸ್ಕೋತ ಹೋದ್ರೆ ಎಲ್ಲ ಕಡೆ ಏನದ ಒಗ್ಗರಣೆ ಹತ್ತದ. ಇದು ನೋಡ್ರಿ, ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ನಾನು ಒಗ್ಗರಣೆ ಅವಲಕ್ಕಿ ಎಲ್ಲ ಏಕತ್ರ ಆಗ್ಯದ. ಈಗೇನು ಮಾಡ್ಬೇಕಂದ್ರೆ ಗ್ಯಾಸ್ ಹತ್ತಿಸಿ ಏಕದಮ್ ಸಣ್ಣ ಇಡೋ, ಪೂರ್ಣ ಸಣ್ಣಿಟ್ಟು ಇದೇನದ ನಿಧಾನವಾಗಿ ಕೈ ಆಡಿಸ್ಬೇಕು. ಎಷ್ಟು ಬಿಸಿ ಆಗ್ಬೇಕಂದ್ರೆ ಇದು ಅವಲಕ್ಕಿ ಹಿಡಿಲಿಕ್ಕೆ ಬರಬಾರ್ದು ನಮಗೆ, ಅಷ್ಟು ಬಿಸಿ ಆಗಬೇಕು. ಅಂದ್ರೆ ಏನದ ಇದು ಕ್ರಿಸ್ಪಿ ಆಗ್ತಾವ. ಈಗ ಇದೇನದ ಗ್ಯಾಸ್ ಹತ್ತಿಸಿ ಸಣ್ಣಗೆ ಇದನ್ನ ಹುರ್ಕೋಣ. ಅಂದ್ರೆ ಕೈ ಆಡ್ಸ್ಕೋತ ಇರಬೇಕು. ಅಗ್ದಿ ಸಣ್ಣ ಫ್ಲೇಮ್ನೊಳಗೆ ಇವನೇನದ ಕೈ ಆಡ್ಸ್ಕೋತ ಇರಬೇಕು. ನೋಡ್ರಿ, ಎಲ್ಲ ಕೈ ಆಡ್ಸ್ಕೊಂಡು ನಾನು ಈ ಗ್ಯಾಸ್ ಹತ್ತಿಸಿ ಸಣ್ಣಗಿಟ್ಟು ಕೈ ಆಡ್ಸ್ಕೋಣ ಬಿಸಿ ಆಗೋವರೆಗೂ. ಇದು ಅವಲಕ್ಕಿ ನೋಡ್ರಿ, 20-25 ನಿಮಿಷ ನಾನು ಸಣ್ಣ ಉರಿಯೊಳಗೆ ಚಲೋ ಹೊತ್ತಿನಾಗ ಕೈ ಆಡ್ಸಿನಿ. ಫುಲ್ ಬಿಸಿ ಆಗ್ಯಾವ. ಇವೇನದ ಪೂರ್ಣ ಆರಿದ ಮೇಲೆ ನೀವು ಒಂದು ಏರ್ಟೈಟ್ ಬಾಕ್ಸ್ನಾಗ ಅಥವಾ ಸ್ಟೀಲಿನ ಡಬ್ಬದೊಳಗೆ ಹಾಕಿ
ಅಂದ್ರೆ ಪ್ಲಾಸ್ಟಿಕ್ ಕವರ್ನ ಹಾಕಿ ಸ್ಟೀಲಿನ ಡಬ್ಬ್ಯಾಗ ಇಟ್ಟರೆ ನಿಮ್ಗೆ 15 ದಿವಸ ತನಕ ಇವು ಕ್ರಿಸ್ಪಿಯಾಗಿ ಬೀಳ್ತಾವೆ. ಇದು ನೋಡ್ರಿ, ಹಸಿಮೆಣಸಿನ್ಕಾಯಿ ಏನದ ಹಿಂಗೆ ಬಿಸಿಲಾಗಿಟ್ಟು ಹಾಕೋದ್ರಿಂದ ಅದ್ರೊಳಗೆಲ್ಲ ನೀರಿನ ಅಂಶ ಹೋಗ್ಬಿಡ್ತದೆ. ಅದಕ್ಕೆ ಅವು ಎಣ್ಣೆ ಒಳಗೆ ಏನದ ಜಲ್ದಿ ಕ್ರಿಸ್ಪಿ ಆಗ್ತದೆ. ಇಲ್ಲ ಅಂದ್ರೆ ಅದು ಅಕಸ್ಮಾತ್ ಅದಕ್ಕೆ ಕ್ರಿಸ್ಪಿ ಆಗಲಿಲ್ಲ ಅಂದ್ರೆ ಅವಲಕ್ಕಿ ಏನದ ಮೆತ್ಕಾಗ್ಬಿಡ್ತದೆ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ. ಹಿಂಗಾಗಿ ಸ್ವಲ್ಪ 1 ತಾಸು ಅರ್ಧ ತಾಸು ಬಿಸಿಲಾಗಿಟ್ಟು ಹಾಕಿದ್ರೆ ಅವಲಕ್ಕಿ ಏನದ ಅಗದಿ ಕ್ರಿಸ್ಪಿಯಾಗಿ ಬರ್ತಾವೆ. ನಿಮ್ಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ. ಇವನ್ನೇನದ ನೀವು ಸಾಯಂಕಾಲ ಚಾ ಜೊತೆಗೆ ತಿನ್ಬೋದು. ಇದಕ್ಕೆ ಹಸಿ ಕೊಬ್ಬರಿ ಹಾಕೋಬೋದು, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ನಿಮ್ಗೆ ಏನು ಬೇಕು ಅಥವಾ ಸೇವು ಖಾರ ಹಾಕೊಂಡು ತಿನ್ಬೋದು. ಇಲ್ಲ ಅಂದ್ರೆ ಹಂಗನ ಭಾಳ ಟೇಸ್ಟ್ ಇರ್ತಾವ. ಮನೆಗೆ ಯಾರ ಗೆಸ್ಟ್ ಬಂದ್ರೆ ದಿಢೀರ್ ಅಂತ ಹಾಕೊಳ್ಳಿಕ್ಕೆ ಹಿಂಗೆ ಡಬ್ಬಿ ಒಳಗೆ ಹಚ್ಚಿಟ್ಕೊಂಡ್ರೆ ಅಗದಿ ಅನುಕೂಲ ಆಗ್ತದೆ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.